ನಮಸ್ಕಾರ ಕರ್ನಾಟಕ. ಇವತ್ತಿನ ಈ ವಿಡಿಯೋದಲ್ಲಿ ನಿನ್ನೆ ಏನು ನಾವು ಸ್ಟಾಕನ್ನು ರೆಕಮೆಂಡೇಶನ್ ಮಾಡಿದ್ವು, ಅಂದರೆ 6ನೇ ತಾರೀಕು ಮಾರ್ಚಿಗೆ ಕೆಲವೊಂದು ಸ್ಟಾಕ್ಗಳನ್ನು 4 ಸ್ಟಾಕನ್ನು ರೆಕಮೆಂಡೇಶನ್ ಮಾಡಿದ್ವು. ಅದರ ಪರ್ಫಾರ್ಮೆನ್ಸನ್ನು ಫಸ್ಟ್ ನೋಡೋಣ. ಆಮೇಲೆ 7ನೇ ತಾರೀಕು ಮಾರ್ಚಿಗೆ ಅಂದರೆ 7th ಮಾರ್ಚಿಗೆ ನನ್ನ 4 ಸ್ಟಾಕ್ಗಳು ರೆಕಮೆಂಡೇಶನ್, ಅಂದರೆ ಮೀನ್ಸ್ ನಾನು ಆ ಸ್ಟಾಕಲ್ಲಿ ಟ್ರೇಡ್ ಮಾಡ್ತೀನಿ, ನೀವು ಕೂಡ ಮಾಡ್ಬೋದು ಒಂದು ಸಜೆಷನನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಾನೊಬ್ಬ ಸೆಬಿ ರಿಜಿಸ್ಟರ್ ಅನಾಲಿಸಿಸ್ಟ್ ಅಲ್ಲ. ನೀವು ಯಾವುದಾದ್ರೂ ಈ ಚಾನಲಲ್ಲಿ ನಾವು ರೆಕಮೆಂಡ್ ಮಾಡುವಂಥ ಸ್ಟಾಕು ತೊಗೊಳೋಕ್ಕೂ ಮುಂಚೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕಾಂಟ್ಯಾಕ್ಟ್ ಮಾಡಿ ತಗೊಳ್ಳಿ ಅಂತ ಹೇಳ್ತಾ, ಹಾಗೆ ಕಶ್ಯಪ್ ಪ್ರೈಸ್ ಲಾಬಿ ನನ್ನ ಯೂಟ್ಯೂಬ್ ಚಾನಲ್ ಏನಿದೆ, ಇಲ್ಲಿ ಬರುವಂಥ ವೀಡಿಯೋಸು ಮತ್ತು ಕಂಟೆಂಟ್ಸ್ಗಳು ಏನಾದರೂ ನಿಮಗೆ ಇಷ್ಟವಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ರಿಲೇಟಿವ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋಗೆ ಬರೋಣ. ಫಸ್ಟು ಹಿಂದೂಸ್ತಾನ್ ಯುನಿಲಿವರ್ ಸ್ಟಾಕನ್ನು ನೋಡೋಣ. ಹಿಂದೂಸ್ತಾನ್ ಯುನಿಲಿವರ್ ಟೋಟಲ್ ಇವತ್ತು 4th ಡೇ ನಾ ಕಂಟಿನ್ಯೂ ರೆಕಮೆಂಡ್ ಮಾಡ್ತಾ ಇರುವಂಥದ್ದು. ರೆಕಮೆಂಡ್ ಮಾಡಿ ಟ್ರೇಡ್ ಮಾಡಿ ಜೊತೆಗೆ ನಾನು ಅದರಲ್ಲಿ ಕಂಟಿನ್ಯೂ 4th ಡೇ ಪ್ರಾಫಿಟ್ ಮಾಡ್ತಾ ಇದ್ದೀನಿ. ಯಾವುದರಲ್ಲಿ? ಹಿಂದೂಸ್ತಾನ್ ಯುನಿಲಿವರಲ್ಲಿ. ಹಾಗಂತ ನಾಳೆಗೆ ನಾನು ನಿಲ್ಲಿಸ್ತಾ ಇದ್ದೀನಿ, ನಾಳೆಗೆ ನಾನು ರೆಕಮೆಂಡ್ ಮಾಡ್ತಾ ಇಲ್ಲ ಹಿಂದೂಸ್ತಾನ್ ಯುನಿಲಿವರ್. ಸಾಕು, 4 ದಿವಸಕ್ಕೆ ನಾನು ಸಾಕು ಅನ್ನಿಸ್ತು. ಓಕೆ, ಇನ್ನೇನೆಂದರೂ ಕಂಟಿನ್ಯೂ 4 ಡೇ ಮೂಮೆಂಟ್ ಇದ್ಮೇಲೆ ನಾಳೆ ಸೈಡ್ ವೇಸ್ ಹೋಗ್ಬೋದು, ಯಾಕೆ ರಿಸ್ಕ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಸ್ಟಾಪ್ ಮಾಡ್ತೇವೆ. ಹಿಂದೂಸ್ತಾನ್ ಯುನಿಲಿವರು ಪಿವೋಟು ಮತ್ತು ರೆಸಿಸ್ಟೆನ್ಸ್ 1 ಮಧ್ಯೆ ಓಪನ್ ಆಯಿತು. ಬಟ್ ರೆಸಿಸ್ಟೆನ್ಸ್ 1ಅಲ್ಲಿ ಪ್ರೈಸ್ ರಿಜೆಕ್ಟ್ ಆಯಿತು. ಓಕೆ, ಆದರೆ ಬಟ್ ನಮ್ಮ MACD ಏನಾಗಿತ್ತು, ಬುಲ್ಲಿ ಸಿಗ್ನಲ್ಲೇ ಇತ್ತು. ಜೊತೆಗೆ ವಿವ್ಯಾಪ್ ಬಿಲೋ ಕ್ಲೋಸ್ ಆದ್ರೂ ನಾವು ಶಾರ್ಟ್ ಟ್ರೇಡ್ ಮಾಡೋಕ್ಕೆ ಆಗಲಿಲ್ಲ. ಯಾಕೆ ಅಂದರೆ ನಮಗೆ MACD ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಸೊ ಹಾಗಾಗಿ ಇಗ್ನೋರ್ ಮಾಡಿದ್ವಿ. ನೆಕ್ಸ್ಟ್ ನಾವು ಯಾವಾಗ ಲಾಂಗ್ ಟ್ರೇಡ್ ತೊಗೊಂಡ್ವಿ ಅಂದರೆ 9 ಗಂಟೆ 55 ನಿಮಿಷಕ್ಕೆ MACD ಬುಲ್ಲಿ ಸಿಗ್ನಲ್ ಇತ್ತು. ಹಾಗೆ ಪಿವೋಟ್ ಕೂಡ ಕ್ರಾಸ್ ಓವರ್ ಆಗಿತ್ತು, ಎಬೋವ್ ವಿವ್ಯಾಪ್ ಕ್ಲೋಸ್ ಆಗಿತ್ತು. ಸೊ ಒಂದು ಒಳ್ಳೆ ಕಂಡೀಷನ್, ಎಲ್ಲ ಪ್ಯಾರಾಮೀಟರ್ ಕನ್ಫರ್ಮ್ ಆಗಿತ್ತು. ಸೊ ಅವಾಗ ನಾವು ಲಾಂಗ್ ಟ್ರೇಡ್ ತೊಗೊಂಡ್ವಿ. ಸೊ ಲಾಂಗ್ ಟ್ರೇಡ್ ತೊಗೊಂಡಿದ್ದರಿಂದ ಒಂದು ಸ್ವಲ್ಪ 0.5% ಬುಕ್ ಮಾಡಿದ್ವಿ, ರಿಮೈನಿಂಗ್ 1%ಗೆ ಬುಕ್ ಮಾಡಿದ್ವಿ. ನೀವು ನೋಡ್ಬೋದು. ಸೊ ಆಲ್ಮೋಸ್ಟ್ 2% ಅಷ್ಟು ಮೂವ್ ಆಗಿತ್ತು. ನಾನು 2% ಮೂವ್ನ ಕ್ಯಾಚ್ ಮಾಡೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ನನಗಿಲ್ಲಿ MACD ಸೆಲ್ ಸಿಗ್ನಲ್ ಬಂತು. ಸೊ ನಾನು ಎಕ್ಸಿಟ್ ಆಗಿಬಿಟ್ಟೆ 1%ಗೆ. ಓಕೆ, 1%. ಓಕೆ, ನೆಕ್ಸ್ಟು ONGCಲಿ ಇವತ್ತು ನಮಗೆ ತುಂಬ ಕನ್ಫ್ಯೂಷನ್ ಆಗಿರುವಂಥ ದಿನ. ONGCಲಿ ಅಷ್ಟು ಈಸಿಯಾಗಿ ಟ್ರೇಡ್ ಮಾಡೋಕ್ಕಿರಲಿಲ್ಲ. ಓಪನ್ ಈಸ್ ಈಕ್ವಲ್ ಟು ಹೈ ಕೂಡ ಬಂದರು. ಪ್ರೀವಿಯಸ್ ಡೇ ಹೈಯಲ್ಲಿ ನಮಗೆ MACD ಇಂಡಿಕೇಶನ್ ನಮಗೆ ಕ್ಲಿಯರ್ ಆಗಿ ಬರ್ತಾ ಇರಲಿಲ್ಲ, ಅಂದರೆ MACD ಇಂಡಿಕೇಶನ್ ಇರಲಿಲ್ಲ. ಬಟ್ ನಾನು ಅಗ್ರೆಸಿವ್ ಆಗಿ ಶಾರ್ಟ್ ಮಾಡ್ಬೋದಿತ್ತು. ಬಟ್ ಯಾಕೋ ಒಂಚೂರು ಹಿಂದೆ ಹೊಡೆದೆ, ಏನಕ್ಕೆ ಅಂತ ಗೊತ್ತಿಲ್ಲ. ಬಟ್ ಒಂದ್ಸರಿ ನನಗೆ ಚಾರ್ಟಲ್ಲಿ ONGC ಓಪನ್ ಈಸ್ ಈಕ್ವಲ್ ಟು ಹೈ ಅಂತಲೂ ತೋರಿಸಲಿಲ್ಲ ಚಾರ್ಟಲ್ಲಿ, ಬ್ರೋಕರ್ ಕಡೆಯಿಂದ ಮಿಸ್ಟೇಕು. ನನಗೊಂದು 50 ಪೈಸಷ್ಟು ಕೆಳಗಡೆ ಬಿದ್ದಾಗಿತ್ತು, 50-60 ಪೈಸಷ್ಟು. ಮತ್ತು ನಾನು ಇಗ್ನೋರ್ ಮಾಡಿದೆ. ಯಾವಾಗ ಪಿವೋಟ್ ಬ್ರೇಕ್ ಆಯಿತು, MACD ಸೆಲ್ ಸಿಗ್ನಲ್ ಬಂತು, ಸೊ ಆವಾಗ ನಾನು ಸ್ವಲ್ಪ ಶಾರ್ಟ್ ಮಾಡಿದೆ. ಬಟ್ ಯಾವಾಗ ಅದು ಬೇಸ್ ಆಗಿ ತೊಗೊಳ್ತು, ಪ್ರೀವಿಯಸ್ ಡೇ ಲೋ ಬೇಸ್ ಆಗಿ ತೊಗೊಳ್ತು ಮತ್ತು S1 ಬೇಸ್ ಆಗಿ ತೊಗೊಳ್ತು, ಅಲ್ಲಿ ನಾನು ಕಾಸ್ಟ್ ಒಂದು 30 ಪೈಸೆ ಪ್ರಾಫಿಟ್ ಇಟ್ಕೊಂಡು 30 ಪೈಸೆ, ಕೆಲವೊಂದನ್ನು 20 ಪೈಸೆಗೂ ಹೋಗಿದೆ. 2 ಎಂಟ್ರಿಲಿ ಏನೋ ಹೋಗಿದೆ ಸೆಲ್ ಆರ್ಡ್ರ್, ಸೊ ಅಲ್ಲ ಬೈ ಆರ್ಡ್ರ್, ಅಲ್ಲಿ ಎಕ್ಸಿಟ್ ಆದೆ. ಆಲ್ಮೋಸ್ಟ್ ಕಾಸ್ಟಲ್ಲಿ ನಾನು ಎಕ್ಸಿಟ್ ಆದೆ. ಸೊ ನೆಕ್ಸ್ಟ್ ನಾನು ಬೈ ಮಾಡಿರುವಂಥದ್ದು ONGCನ ಎಬೋವ್ ಪಿವೋಟನ್ನು ಬೈ ಮಾಡಿದೆ. ಎಬೋವ್ ಪಿವೋಟ್ ಕೂಡ ಬೈ ಮಾಡಿದೆ, ಅದು 11:10ರಲ್ಲೇನ. ಬಟ್ ಇದು ಕೂಡ ಸೈಡ್ ವೇಸ್ ಮೂಮೆಂಟ್ ಇತ್ತು. ನಾನೊಂದು 0.5%ಗೆ ಬುಕ್ ಮಾಡಿಕೊಂಡೆ. ಓಕೆ, ರೆಸಿಸ್ಟೆನ್ಸ್ 1ಅಲ್ಲಿ ಅದು MACD ಅಲ್ಲಿ ಸೆಲ್ ಸಿಗ್ನಲ್ ಬಂತು. ಸೊ ಹಾಗಾಗಿ ಬಿಟ್ಬಿಟ್ಟೆ. 1:30 ಆಗಿತ್ತು, ಒಂದು ಶಾರ್ಟ್ ಟ್ರೇಡ್ ಮಾಡೋಣ ಅಂತ ಅಂದ್ಕೊಂಡೆ, ಮತ್ತು ಬೇಡ ಅಂತ ಬಂತು, ಅದು ಒಳ್ಳೆಯದಕ್ಕೆ ಬಂತು. ನೆಕ್ಸ್ಟು ಟಾಟಾ ಕನ್ಸ್ಯೂಮರಲ್ಲಿ ನಮಗೆ ಅರ್ಲಿ ಮಾರ್ನಿಂಗ್ ಒಂದು ಟ್ರೇಡ್ ಮಾಡಿದ್ವಿ. ಪಿವೋಟ್ ಬಿಲೋ ಕ್ಲೋಸ್ ಆಗಿತ್ತು, MACD ಸೆಲ್ ಸಿಗ್ನಲ್ ಇತ್ತು, ಬಿಲೋ ವ್ಯಾಪು ಕ್ಲೋಸ್ ಆಗಿತ್ತು. ಸೊ ಇಮಿಡಿಯೇಟಾಗಿ ನಾವು ಇಲ್ಲೊಂದು ಶಾರ್ಟ್ ಟ್ರೇಡನ್ನು ಮಾಡಿದ್ವಿ 9:30 ನಂತರ, 9:31ಕ್ಕೆ ಏನೋ ನಾವು ಶಾರ್ಟ್ ಟ್ರೇಡ್ ತೊಗೊಂಡ್ವಿ. ಸ್ವಲ್ಪ ಲೇಟ್ ಆಗಿತ್ತು, ಬಟ್ ನಮಗೆ ಅಷ್ಟೊತ್ತಿಗೆ ಓಪನಿಂಗ್ ರೇಂಜ್ ಬ್ರೇಕ್ಔಟು ಕೂಡ ಆಗಿತ್ತು. ಸೊ ಸ್ವಲ್ಪ ಆ ಜೋನಿಗೆ ಬರೋಕ್ಕೂ ನಾವು ಎಂಟ್ರಿ ತೊಗೊಂಡ್ವಿ, ಯಾಕಂದರೆ ಇದು ಬಿಗ್ ಕ್ಯಾಂಡಲ್ ಆಗಿತ್ತು ಫಸ್ಟ್ 5 ಮಿನಿಟ್ ಇದು. ಸೊ ಎಂಟ್ರಿಲಿ ಅದಕ್ಕೆ ನಾವು ಲೇಟಾಗಿ ತೊಗೊಳ್ಳೋದು ಬೇಡ. ಆ ಪ್ರೈಸ್ ಬಂದರೆ
ಮಾತ್ರ ಹೋಗಲಿ ಅಂತ ಅಂದ್ಬಿಟ್ಟು ಕನ್ಫರ್ಮೇಷನ್ ತೊಗೊಂಡು ಬಿಲೋ ಅಂದರೆ ನಿಯರೆಸ್ಟ್ ವಿವ್ಯಾಪನ್ನೇ ನಾವು ಶಾರ್ಟ್ ಮಾಡಿದ್ವಿ. ನಿಯರೆಸ್ಟ್ ವಿವ್ಯಾಪನ್ನೇ ಶಾರ್ಟ್ ಮಾಡಿದ್ವಿ. ಶಾರ್ಟ್ ಮಾಡಿದ ತಕ್ಷಣವೇ ಅದು ಫಾಲ್ ಆಯಿತು. ಆಲ್ಮೋಸ್ಟ್ 0.5% ಅಷ್ಟು ಇಮಿಡಿಯೇಟಾಗಿ ಬಿತ್ತು ಒಂದು 10 ನಿಮಿಷದಲ್ಲಿ. ಓಕೆ, ಸೊ ಇಮಿಡಿಯೇಟಾಗಿ ಬುಕ್ ಮಾಡಿದ್ವಿ. ಮತ್ತು ಲಾಂಗ್ ಸೈಡ್ ನಾವು ಟ್ರೇಡ್ ತೊಗೊಳ್ಬೋದಿತ್ತು. ಲಾಂಗ್ ಸೈಡ್ ತೊಗೊಳಕ್ಕೆ ಹೋಗಲಿಲ್ಲ. ಇದು ಯಾಕೆ ಅಂದರೆ ಪ್ರೀವಿಯಸ್ ಡೇ ಲೋ ಅಲ್ಲಿ ಫಾಲ್ಸ್ ಬ್ರೇಕ್ಔಟ್ ಆಗಿತ್ತು. ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ಬಟ್ ನಮಗೆ MACD ಸೆಲ್ ಸಿಗ್ನಲ್ ಬೈ ಸಿಗ್ನಲ್ಲು ಲೇಟಾಗಿ ಬಂತು ಒಂದಷ್ಟು ಮೂವ್ ಆದಮೇಲೆ. ಸೊ ಹಾಗಾಗಿ ನಾವು ಸ್ವಲ್ಪ ತೊಗೊಬೋದಿತ್ತು. ಸೊ ಇಲ್ಲಿ ನಾವು ನಿಯರೆಸ್ಟ್ ವಿವ್ಯಾಪ್ ಟ್ರೇಡನ್ನು ತೊಗೊಳ್ಬೋದಿತ್ತು. ಬಟ್ ನಾವು ತೊಗೊಳಕ್ಕೆ ಹೋಗಲಿಲ್ಲ. ಎಲ್ಲ ಕಡೆ ನಿಯರೆಸ್ಟ್ ವಿವ್ಯಾಪ್ ವರ್ಕ್ ಆಗಲ್ಲ ನೋಡಿ. ಒಂದು ವಿವ್ಯಾಪ್ ಎಲ್ಲೆಲ್ಲಿ ವರ್ಕ್ ಆಗಬೇಕು ಅಂದರೆ ದಟ್ ಈಸ್ ವಿವ್ಯಾಪ್ ಆಲ್ಸೋ ಲ್ಯಾಗಿಂಗ್ ಇಂಡಿಕೇಟರ್, MECD ಲ್ಯಾಗಿಂಗ್ ಇಂಡಿಕೇಟರ್. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಇದು ಸಪೋರ್ಟ್ ಹತ್ರ ವಿವ್ಯಾಪ್ ಇದೆ, ಅಂದರೆ ಪ್ರೀವಿಯಸ್ ಡೇ ಲೋ ಹತ್ರ ಸಪೋರ್ಟ್ ಇದೆ. ಅಲ್ಲೇನಾದರೂ ನಿಮಗೆ ಎಬವ್ ವಿವ್ಯಾಪ್ ಇತ್ತು ಅಂದರೆ ನೀವು ಇದು ಲಾಂಗ್ ಟ್ರೇಡನ್ನು ತೊಗೊಬೋದು. ಬಟ್ ಆ ತಗೊಳ್ಳೋ ಆಪ್ಷನ್ ಇತ್ತು. ಓಕೆ, ಸೊ ಅವೆಲ್ಲ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಲ್ಲೋ ವಿವ್ಯಾಪ್ ಇದೆ, ಸೊ ಅಂದರೆ ಎಲ್ಲೆಲ್ಲೋ ಇದ್ರೆ ಆಗಲ್ಲ. ಬಟ್ ಆ ಜೋನಲ್ಲಿ ನಮಗೆ ಅದು ವರ್ಕ್ ಆಗಬೇಕು. ಎಲ್ಲ ಕಂಡೀಷನ್ನು ಎಲ್ಲ ಅದು ಫುಲ್ಫಿಲ್ ಆದಾಗ ನಮಗೆ ಒಂದು ವ್ಯಾಲಿಡ್ ಇರುತ್ತೆ. ಬಟ್ ಇಲ್ಲಿ ಇತ್ತು. ಬಟ್ ಇದೊಂದು ಸ್ಮಾಲ್ ಸಡನ್ನಾಗಿ ಒಂದು 10 ನಿಮಿಷ ಒಂದು ಒಳ್ಳೆ ಮೂಮೆಂಟ್ ಪಿವೋಟ್ ಟಚ್ ಮಾಡಿ ಮತ್ತು ರಿವರ್ಸ್ ಬಂದಾಗ ಸೊ ನಮ್ಗೊಂದು ಸ್ವಲ್ಪ ಭಯ ಇರುತ್ತೆ, ಬೇಡ ಅಂತ ಅಂದ್ಬಿಟ್ಟು ಫರ್ದರ್ ಫಾಲ್ ಆಗುತ್ತೇನೋ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಅವಾಯ್ಡ್ ಮಾಡಿದೆ ಟಾಟಾ ಕನ್ಸ್ಯೂಮರಲ್ಲಿ. ನನಗೆ ತುಂಬ ಇಷ್ಟ ಆಗಿದ್ದು ಇವತ್ತು ಗ್ರಾಸಿಮ್ ಟ್ರೇಡ್. ಗ್ರಾಸಿಮ್ ಸ್ಟಾಕ್ ಏನಿದೆ ಇವತ್ತು ಓಪನ್ ಇಸ್ ಈಕ್ವಲ್ ಟು ಹೈ ಆಗಿತ್ತು. ಫಸ್ಟ್ 5 ಮಿನಿಟಲ್ಲಿ ಒಂದು ಸ್ಟ್ರಾಂಗ್ ಕ್ಯಾಂಡಲ್, ವಿಕ್ಕೇ ಇಲ್ಲ. ಒಂದು ಹೊಡಿರಿ ಚೆಚ್ಚಿ ಅಂತ ಅಂದ್ಬಿಟ್ಟು ಬಿಲೋ ವ್ಯಾಪ್ ಕ್ಲೋಸ್ ಆಗಿತ್ತು. MACD ಸೆಲ್ ಸಿಗ್ನಲ್ ಇತ್ತು, ಬಿಲೋ ಪಿವಟ್ ಕ್ಲೋಸ್ ಆಗಿತ್ತು. ಸೊ ಇದರಲ್ಲಂತೂ ಕಣ್ಣು ಮುಚ್ಕೊಂಡು ಸ್ವಲ್ಪ ಕ್ವಾಂಟಿಟಿನ ಆರ್ಡ್ರ್ ಜಾಸ್ತಿನೇ ಮಾಡಿಬಿಟ್ಟು ನಾನು 1% ಬುಕ್ ಮಾಡೇಬಿಟ್ಟೆ. 1%. ಬಟ್ 1%ಗೆ ನಾನು ಬುಕ್ ಮಾಡೋಕ್ಕಾಗಿದ್ದು ಓನ್ಲಿ 75% ಆಫ್ ಕ್ವಾಂಟಿಟಿ. 25% ನನಗೆ ಮತ್ತೆ ಅಗೈನ್ 0.5%ಗೆ ಟ್ರಯಲ್ ಸ್ಟಾಪ್ ಲಾಸ್ ಹಿಟ್ಟಾಗಬೇಕು. ಎಕ್ಸಾಕ್ಟಾಗಿ ಎಷ್ಟು ಇಂದ ರಿವರ್ಸಲ್ ಬಂತು. ಮತ್ತು ನಾವು ಟ್ರೇಡ್ ತೊಗೊಳಕ್ಕೆ ಹೋಗಲಿಲ್ಲ. ಎಬವ್ ವಿವ್ಯಾಪ್ ಒಂದು ಎಬವ್ ಪಿವೋಟ್ ಒಂದು ಟ್ರೇಡ್ ತೊಗೊಳ್ಬೋದಿತ್ತು. ಬಟ್ ವಿವ್ಯಾಪ್ ತುಂಬ ಡೌನಲ್ಲಿತ್ತು. ಸೊ ವಿವ್ಯಾಪಿಗೂ ಪಿವೋಟ್ಗೂ ತುಂಬ ಗ್ಯಾಪ್ ಇದೆ ಅಂತ ಅಂದ್ಬಿಟ್ಟು ಸೊ ಇದೇನಾದರೂ ನಿಮಗೆ ನಿಯರೆಸ್ಟ್ ಪಿವೋಟ್ ಇದ್ದಿದ್ರೆ ಸೊ ನಾನು ಟ್ರೇಡ್ ತೊಗೊಳ್ತಿದ್ದೆ. ತುಂಬ ಗ್ಯಾಪ್ ಇತ್ತು. ಸೊ ಹಾಗಾಗಿ ಎಗೈನ್ ಏನು ಹೇಳಿ ವಿವ್ಯಾಪಿಗೆ ಬಂದು ರೀಟೆಸ್ಟ್ ಆಗುತ್ತೆ, ಅಷ್ಟೊತ್ತಿಗೆ ನಮ್ಮ ಸ್ಟಾಪ್ ಲಾಸ್ ಸೆಟ್ ಆಗುತ್ತೆ, ಇವೆಲ್ಲ ಇರುತ್ತೆ. ಸೊ ಹಾಗಾಗಿ ನಾವು ಟ್ರೇಡ್ ತೊಗೊಳಕ್ಕೆ ಹೋಗಲಿಲ್ಲ. ಸಾಕು, ಒಂದು ಟ್ರೇಡ್ ಸಾಕು. ಸೊ ಓವರಾಲ್ ಇವತ್ತು ನನಗೆ ಒಂದು ಒಳ್ಳೆ ದಿನ ಅಂತ ಹೇಳ್ಬೋದು. ಇವತ್ತು ಒಂದು ಒಳ್ಳೆ ದಿನ. ಯಾಕಂದರೆ 2 ಸರಿ ರಿಪೀಟ್ ಮಾಡ್ತಾ ಇದ್ದೀನಿ. ಯಾವುದೇ ಒಂದು ಕಾಲ್ ಕೂಡ, ಯಾವುದೇ ಒಂದು ಟ್ರೇಡ್ ಕೂಡ ಸ್ಟಾಪ್ ಲಾಸ್ ಹಿಟ್ಟಾಗಲಿಲ್ಲ. ಸ್ವಲ್ಪ ONGC ಸ್ವಲ್ಪ ತಿಣ್ಕಾಡ್ದೆ. ಬೇರೆ ಎಲ್ಲದರಲ್ಲೂ ಒಂದು ಒಳ್ಳೆ ಆಪರ್ಚುನಿಟಿ. ಬಟ್ ಒಂದಂತೂ ಕಷ್ಟ ರೀ. 4 ಸ್ಟಾಕ್ ಇಟ್ಕೊಂಡು ಫಸ್ಟ್ ಒಂದು 10 ನಿಮಿಷ 9:20ರಿಂದ 1:30 ನಿಮಗೆ ತುಂಬ ಒದ್ದಾಡುತ್ತೆ. ತುಂಬ ಟೆನ್ಷನ್ ಕೊಡುವಂಥ ಟೈಮ್. ಓಕೆ, ಅದನ್ನು ನಾನು ನಾರ್ಮಲಿ 1 or 2 ಸ್ಟಾಕಲ್ಲಿ ಟ್ರೇಡ್ ಮಾಡ್ತಾಯಿದ್ದೆ. ಯಾವಾಗ ಯೂಟ್ಯೂಬ್ ವಿಡಿಯೋ ಸ್ವಲ್ಪ ಸ್ಟಾರ್ಟ್ ಮಾಡಿದೆ ಅವಾಗಿಂದ ಒಂದು 3 to 4 ಸ್ಟಾಕಿಗೆ ಜಂಪ್ ಆದೆ. ಬಟ್ ಒಂದು 2 ದಿವಸದಿಂದ ತುಂಬ ಒದ್ದಾಡ್ತಾ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು. ನಾನು ತುಂಬ ಫಾಸ್ಟಾಗಿ ಡೆವಲಪ್ ಆಗಬೇಕು. ಇಷ್ಟು ವರ್ಷ ಆದರೂ ನಾನು ಮೊದಲೆಲ್ಲ ತುಂಬ ನಿಫ್ಟಿಲಿ ಟ್ರೇಡ್ ಮಾಡ್ತಾಯಿದ್ದೆ. ನಿಫ್ಟಿಲಿ ಯಾವಾಗ ವೀಕ್ಲಿ ಎಕ್ಸ್ಪೈರಿ ಒಂದೇ ಆಯಿತು, ಬ್ಯಾಂಕ್ ನಿಫ್ಟಿ ಬೇರೆ ಬೇರೆ ವೀಕ್ಲಿ ಎಕ್ಸ್ಪೈರಿಗಳನ್ನೆಲ್ಲ ತೆಗೆದ. ಸೊ ನಮ್ಗೆ ಓನ್ಲಿ ಗುರುವಾರ ಮಾತ್ರ ನಮಗೆ ನಿಫ್ಟಿಲಿ ಟ್ರೇಡ್ ಮಾಡೋಕ್ಕಾಗುತ್ತೆ, ಬೇರೆ ದಿವಸ ಟ್ರೇಡ್ ಮಾಡೋಕ್ಕಾಗಲ್ಲ. ನಾವು ಆಪ್ಷನ್ ಸೆಲ್ಲಿಂಗ್ ಮಾಡ್ತಾಯಿದ್ದಿದ್ದು. ಸೊ ಹಾಗಾಗಿ ಈಗ ಸ್ಟಾಕ್ ಕಡೆ ಸ್ವಲ್ಪ ಟರ್ನ್ ಆಗ್ತಾಯಿದ್ದೀನಿ. ಬಟ್ ತುಂಬ ಕಷ್ಟ. ಇಂಡೆಕ್ಸಲ್ಲಿ ನಿಮಗೆ ಒಂದು ಸೆಲ್ ಬೆಳಿಗ್ಗೆ ಒಂದು ಸೆಲ್ ಮಾಡಿಬಿಟ್ರೆ ಮತ್ತು ಸ್ಟಾಪ್ ಲಾಸ್ ಹಿಟ್ಟಾಗೋ ತನಕ ನೋಡ್ತಾ ಕೂತಿರ್ಬೋದು. ಮೊಬೈಲ್ ಆದರೂ ನೋಡ್ಬೋದು, ಬೇರೆ ಏನಾದರೂ ನೋಡ್ತಾ ಇರ್ಬೋದು. ಯೂಟ್ಯೂಬಲ್ಲಿ ಬೇರೆ ಏನಾದ್ರು ಲರ್ನಿಂಗ್ಸು, ವೀಡಿಯೋಗಳು, ಸಾಂಗ್ಗಳು ಏನಾದ್ರು ನೋಡ್ತಾ ಇರ್ಬೋದು. ಬಟ್ ಇಲ್ಲಿ 4 ಸ್ಟಾಕಿಗೆ ಕೈ ಹಾಕಿದಾಗ ಆಗೋದೇ ಇಲ್ಲ ರೀ. ಬೇರೆ ಏನೂ ನೋಡೋಕ್ಕಾಗಲ್ಲ. ಯಪ್ಪ. ಓಕೆ, ಬಟ್ ಅಂತ ನಿಫ್ಟಿ 50 ಸ್ಟಾಕನ್ನೇ ನಾನು ಸೆಲೆಕ್ಟ್ ಮಾಡಿರೋದ್ರಿಂದ ಸಡನ್ನಾಗಿ ಏನೋ ಮೂವ್ ಆಯಿತು ಅನ್ನೋ ಸಿಚುವೇಶನ್ ಇಲ್ಲ. ಟಾಟಾ ಕನ್ಸ್ಯೂಮರ್ ಕೂಡ ನಾನು ನಿನ್ನೆ ಹೇಳಿದ್ದೆ ಬಿರ್ರಿ ಮೂವ್ ಆಗುತ್ತೆ ಅಂತ ಅಂದ್ಬಿಟ್ಟು. ನೋಡ್ಬೋದು ನೀವು, ಫಸ್ಟ್ 5 ಮಿನಿಟ್ ಕ್ಯಾಂಡ್ಲು ತುಂಬ ರೇಂಜ್ ಇರುವಂಥ ಕ್ಯಾಂಡ್ಲು ಬಂದಿತ್ತು. ಸೊ ಹಾಗಾಗಿ ತುಂಬ ರಿಸ್ಕ್. ಯಾರೋ ಫ್ರೆಶರ್ ಇದ್ದರೆ ಟ್ರೇಡ್ ಮಾಡಬೇಡಿ ಅಂತ ಹೇಳಿದೆ. ಸೊ ಹಾಗಾಗಿ ನಾನು ಸೆಕೆಂಡ್ ಟ್ರೇಡನ್ನು ಇದರಲ್ಲಿ ಟಾಟಾ ಕನ್ಸ್ಯೂಮರಲ್ಲಿ ಮಾಡಲಿಕ್ಕೆ ಹೋಗಲಿಲ್ಲ. ಒನ್ ಆಫ್ ದ ಡೇಂಜರಸ್ ಸ್ಟಾಕ್. ಓಕೆ, ನಿಫ್ಟಿ 50 ಇರುವಂಥ ಸ್ಟಾಕ್ಗಳಲ್ಲಿ ಕೆಲವೊಂದು ಸ್ಟಾಕ್ಗಳಿದ್ದಾವೆ. ಸೊ ತುಂಬ ಡೇಂಜರಸ್ಸು. ಅದರಲ್ಲಿ ಟಾಟಾ ಕನ್ಸ್ಯೂಮರ್ ಕೂಡ ಒಂದು.
ಸೊ ಇವೆಲ್ಲ ಇದಾಯಿತು, ಇವನ್ನೆಲ್ಲ ಇವತ್ತು ಟ್ರೇಡ್ ಮಾಡಿದ್ದಾಯಿತು, ದುಡ್ಡು ಮಾಡಿದ್ದಾಯಿತು, ಎಲ್ಲ ಸರಿ. ನಾಳೆಗೆ ಏನು ಮಾಡೋಣ? ನಾಳೆಗೆ ಒಂದು 4 ಸ್ಟಾಕನ್ನು ಸೆಲೆಕ್ಟ್ ಮಾಡಲೇಬೇಕು. ಸೊ ಫಸ್ಟ್ ಸ್ಟಾಕು ಐ ಸಿ ಐ ಬ್ಯಾಂಕ್. ಸೆಕೆಂಡ್ ಬಂದ್ಬಿಟ್ಟು ಒಂದೇ ಸೆಕೆಂಡ್ ಎಲ್ಲೋ ಬರ್ದಿಟ್ನಲ್ಲಪ್ಪ, HCL ಟೆಕ್. ನೆಕ್ಸ್ಟ್ JSW ಸ್ಟೀಲ್. ನೆಕ್ಸ್ಟ್ ಥರ್ಡ್ ಒನ್ SBIN. ಓಕೆ, ಈ 4 ಸ್ಟಾಕನ್ನು ನಾನು ನಾಳೆ ಟ್ರೇಡಿಂಗ್ ಸೆಷನ್ಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಫಸ್ಟ್ ನೋಡೋಣ SBIN. ಯಾವಾಗ ನಿಫ್ಟಿ ಸ್ವಲ್ಪ ರಿಕವರ್ ಆಯಿತೋ ಅದರಿಂದನೇ ತುಂಬ ಫಾಸ್ಟಾಗಿ ನಿಫ್ಟಿಗಿಂತ ಫಾಸ್ಟಾಗಿ ಇದು ರಿಕವರ್ ಆಗ್ತಾಯಿದೆ. ಓಕೆ, ಸೊ ಒಂದು ಒಳ್ಳೆ ಮೂಮೆಂಟ್ ನಿನ್ನೆ ಕೊಡ್ತು. ನಿನ್ನೆ ಒಂದು ಒಳ್ಳೆ SBIN ಒಳ್ಳೆ ರಿಟರ್ನ್ ಬಂದಿತ್ತು, ನಿನ್ನೆ ಕೂಡ ಒಂದು ಒಳ್ಳೆ ಹೈ ಫಾರ್ಮೇಷನ್ ಆಗಿದೆ. ಎವ್ರಿ ಡೇ ಪಾಸಿಟಿವ್ ಕ್ಲೋಸ್ ಆಗ್ತದೆ. ಇವತ್ತು ಸ್ವಲ್ಪ ಅಂದರೆ ನೆಗೆಟಿವ್ ಕ್ಲೋಸ್ ಆಗಿದೆ, ಅಂದರೆ ಪ್ರೀವಿಯಸ್ ಡೇಗಿಂತ ಲೋಲ್ ಕ್ಲೋಸ್ ಆಗಿದೆ, ಓಪನಿಗಿಂತ ಲೋಲ್ ಕ್ಲೋಸ್ ಆಗಿದೆ. ಸೊ ಕಂಪೇರ್ ಟು ಪ್ರೀವಿಯಸ್ ಡೇ ಲೋಗಿಂತ ಸ್ವಲ್ಪ ಜಾಸ್ತಿ, ಪ್ರೀವಿಯಸ್ ಡೇ ಕ್ಲೋಸ್ಗಿಂತ ಪ್ಲಸ್ಸೇ ಇದೆ, ಆದರೆ ಸ್ವಲ್ಪ ನೆಗೆಟಿವ್ ಸೈನ್ ಇದೆ. ಮೇ ಬಿ ನಾಳೆ ಮಾರ್ಕೆಟ್ ನಿಫ್ಟಿ ಪಾಸಿಟಿವ್ ಇದ್ರೂ SBIN ಪಾಸಿಟಿವ್ ಇರಲಿಲ್ಲ, ನಾಳೆ ಬೀಳೋ ಥರ ಇದೆ. ಸೊ ಅಪೋಸಿಟ್ ಡೈರೆಕ್ಷನಲ್ಲಿ ಥಿಂಕ್ ಮಾಡಿ, ಜೊತೆಗೆ ಒಂದು NR4 ಅಂತ ಹೇಳ್ಬೋದು, ನ್ಯಾರೋ ರೇಂಜ್ 4 ಮೇಲೆ SBIN ಸೆಲೆಕ್ಟ್ ಮಾಡಿದ್ದೀನಿ. ಓಕೆ, ಹಾಗೆ JSW ಸ್ಟೀಲ್ ಕೂಡ ಹಾಗೆ. ಇವತ್ತು ನಿಫ್ಟಿ ಒಳ್ಳೆ ಪರ್ಫಾರ್ಮೆನ್ಸ್ ಇದ್ರೂ JSW ಸ್ಟೀಲ್ ಸ್ವಲ್ಪ ಸೈಡ್ ವೇಸ್ ಟ್ರೆಂಡಿಗೆ ಹೋಯ್ತು. ಮೇ ಬಿ ನಾಳೆ ಒಂದು ಒಳ್ಳೆ ಫಾಲ್ ಆಗೋ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟು, ಜೊತೆಗೆ ಇಲ್ಲ ಒಂದು ಪಾಸಿಟಿವ್ ಮೂಮೆಂಟ್ ತೊಗೊಬೋದು ಅಂತ ಅಂದ್ಬಿಟ್ಟು, ಜೊತೆಗೆ ಬಾಲಿಂಜರ್ ಬ್ಯಾಂಡಲ್ಲಿ ಇವತ್ತು ಹೈಯರ್ ಟೈಮ್ ಫ್ರೇಮಲ್ಲಿ ತುಂಬ ಸ್ಕ್ವೀಸ್ ಆಗಿದೆ ಸ್ಟಾಕು, SBIN ಕೂಡ JSW ಕೂಡ. ಸೊ ಹಾಗಾಗಿ ಸ್ಕ್ವೀಸ್ ಬ್ರೇಕ್ಔಟ್ ಆಗೋ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟು JSW ಸ್ಟೀಲನ್ನು ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ ನಾಳೆಗೆ. ಹಾಗೆ HCL ಟೆಕ್ ಕೂಡ ಹಾಗೆ ಒಂದು ಒಳ್ಳೆ ಮೂಮೆಂಟ್ ಇದ್ರೂ ನಿನ್ನೆ ಮೊನ್ನೆ. ಸೊ ಮೂಮೆಂಟ್ ತೊಗೊಳುತ್ತೆ ಒಂದು 10 ನಿಮಿಷ 15 ನಿಮಿಷ, ಮತ್ತೆ ಸೈಡ್ ವೇಸ್ ಟ್ರೆಂಡಿಗೆ ಹೋಗ್ಬಿಡುತ್ತೆ. ಕಂಟಿನ್ಯೂ 3 ಡೇಸಿಂದ ಸೈಡ್ ವೇಸ್ ಟ್ರೆಂಡ್ ಇದೆ, 3 to 4 ಡೇಸಿಂದ. ಸೊ ಹಾಗಾಗಿ 4th ಡೇಸ್ದು ನೋಡಿಬಿಟ್ರೆ ಡೇಟಾ, ಸೊ ನಾಳೆ ಅದು ಬ್ಲಾಸ್ಟ್ ಆಗ್ಬೋದು. HCL ಟೆಕ್ 4 ದಿವಸದ ಸೈಡ್ ವೇಸು ಎಲ್ಲ ಓವರ್ಕಮ್ ಆಗ್ಬೋದು HCL ಟೆಕ್ ಅಂತ ಅಂದ್ಬಿಟ್ಟು ನಾಳೆಗೆ ನಾನು HCL ಟೆಕ್ ಅಂತ ತೊಗೊಳ್ತಾ ಇದ್ದೀನಿ. ಹಾಗೆ ಇನ್ನೊಂದು ICICI ಬ್ಯಾಂಕ್. ಸೊ ICICI ಬ್ಯಾಂಕು ಇದೊಂದು ಔಟ್ಸೈಡ್ ಬಾರ್ ಅಂತ ಅಂದ್ಬಿಟ್ಟು ಆ ಕಾನ್ಸೆಪ್ಟ್ ಮೇಲೆ ತೊಗೊಂಡಿದ್ದೀನಿ. ಕಂಪ್ಲೀಟಾಗಿ ನಿನ್ನೆಗಿಂತ ಆ ಕಡೆ ಆಚೆ ಈಚೆ ಇದೆ ಓಪನಿಂಗ್ ಮತ್ತು ಲೋ ಪ್ರೈಸು. ಸೊ ಔಟ್ಸೈಡ್ ಬಾರಲ್ಲಿ ಟ್ರೇಡ್ ತೊಗೊಳ್ತಾ ಇದ್ದೀನಿ. ಅದು ಕಡಿಮೆ, ಈ ಔಟ್ಸೈಡ್ ಬಾರನ್ನು ನಾನು ಸೆಲೆಕ್ಟ್ ಮಾಡುವಂಥದ್ದು ನೋಡೋಣ ಅಂತ ಅಂದ್ಬಿಟ್ಟು ರಿಸ್ಕಾಗಿ ICICI ಬ್ಯಾಂಕ್ ಅಂತ ತೊಗೊಳ್ತಾ ಇದ್ದೀನಿ. ಸೊ ನಾಳೆ ಯಾರಾದರೂ ICICI ಬ್ಯಾಂಕಲ್ಲಿ ಟ್ರೇಡ್ ಮಾಡೋರಿದ್ದರೆ 100% ಎಲ್ಲ ಕಂಡೀಷನ್ ಫುಲ್ಫಿಲ್ ಆದರೆ ಮಾತ್ರ ತೊಗೊಳ್ಳಿ ಅಂತ ಹೇಳ್ತಾ, ನಾಳೆಗೆ ನನ್ನ ರೆಕಮೆಂಡೇಶನ್ SBIN, JSW ಸ್ಟೀಲ್, HCL ಟೆಕ್, ICICI ಬ್ಯಾಂಕ್. ಓಕೆ, ಸೊ ಯಾರಾದರೂ ಈ 4 ಸ್ಟಾಕ್ ಮೇಲೆ ಟ್ರೇಡ್ ಮಾಡೋರಿದ್ದರೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕಾಂಟ್ಯಾಕ್ಟ್ ಮಾಡಿ ಕಾಲ್ ತೊಗೊಳ್ಳಿ. ನಾನು ಜಸ್ಟ್ ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ ಮಾತ್ರ ಈ ಸ್ಟಾಕನ್ನು ರೆಕಮೆಂಡ್ ಮಾಡ್ತಾ ಇದ್ದೀನಿ. ನಾನೊಬ್ಬ SEBI ರಿಜಿಸ್ಟರ್ ಅನಾಲಿಸಿಸ್ಟ್ ಅಲ್ಲ. ಓಕೆ, ಥ್ಯಾಂಕ್ ಯು ಸ್ನೇಹಿತರೆ, ಬಾಯ್.